ರೈಟ್ಸ್ಗಳು ತಗೊಳ್ತಾ ಇಲ್ಲ. OTT ಕೂಡ ನೋಡ್ತಾ ಇಲ್ಲ. ಇದೇ OTT ನೀವು ತೆಗೆದು ನೋಡಿ ಎಷ್ಟು ರಾಂಗ್ ಸಿನಿಮಾಗಳು ತಗೊಂಡಿದ್ದಾರೆ. ಚೆನ್ನಾಗಿ ಓಡಿದ ಸಿನಿಮಾನ ಅದೇ ಟೈಮಲ್ಲಿ ಯಾಕೆ ತಗೊಂಡಿಲ್ಲ OTT ಅವರು? ಅಂದ್ರೆ ಇಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತವೆ ಅಂತನಾ, ಅಥವಾ ಅದಕ್ಕೆ ಇವತ್ತು ನಮ್ಮನ್ನು ಹೋಗಿ ದೂರ ಇಟ್ಕೊಂಡು ಹೋಗಿದ್ದಾರೆ ಎಷ್ಟೋ ಕಡೆ. ಎಲ್ಲಾ ಕ್ಷೇತ್ರದಲ್ಲೂ ಕಾಂಪಿಟೇಟರ್ಸ್ ಎನಿಮೀಸ್ ಇದ್ದೇ ಇರ್ತಾರೆ. ಅದ್ರಲ್ಲಿ ಒಂದಷ್ಟು ಜನ ಸರ್ವೈವರ್ಸ್ ಇದ್ದಾರೆ. ನಿಮ್ ತರದಲ್ಲ. ಯಾವಾಗ್ಲೂ ಒಬ್ಬ ಸಾಧಕನಿಗೆ ಆಪಾದನೆ ಅವಮಾನ ಇಲ್ಲ ಅಂದ್ರೆ ಅವ್ನು ಬದುಕಕ್ಕೆ ಸಾಧ್ಯನೇ ಇಲ್ಲ. ತಪ್ಪು ಮಾಡ್ಬಿಟ್ಟೆ ಅನ್ಸಿದ್ರೆ ಯಾವ ತಪ್ಪು ಮಾಡಿರ್ಬೋದು? ಎಲ್ಲರೂ ಅವ್ರವ್ರ ಬದುಕಲ್ಲಿ ಅವ್ರ ನೆಟ್ಟಿಗೆ ಇರ್ತಾರೆ. ಯಾರು ತಪ್ಪು ಮಾಡಿಲ್ಲ? ನೆಟ್ಟಿಗೆ ಹೋಗ್ತಾ ಇರ್ತೀರಿ, ಕಾಲ ಎಳಿಯರೇ ಬಹಳ ಜನ. ಇಂಥವ್ರನ್ನ ಬಿಟ್ಟಿಲ್ಲ ಸರ್, ಕಾಲ ಎಳಿದಿರ ಅಂತ ನಂಗೆ ತೋರಿಸಿ ನೋಡೋಣ. ಕಾಲನೇ ಕಾಲ ಎಳಿತದೆ ಇಲ್ಲ. ಅಷ್ಟೇ. ಕನ್ನಡ ಚಿತ್ರರಂಗ ಇಷ್ಟು ಹೆಮ್ಮರವಾಗಿ ಬೆಳೀತು. ಈಗ 91 ವರ್ಷ ಕನ್ನಡ ಚಿತ್ರರಂಗ ಬೆಳೆದು ಬಂದಿದೆ. ದೊಡ್ಡ ದೊಡ್ಡ ಮಹನೀಯರೆಲ್ಲ ಬಂದೋದ್ರು. ಸೊ ಕನ್ನಡ ಚಿತ್ರರಂಗ ಎಲ್ಲಾ ಚಿತ್ರರಂಗದವರು ಮಾತಾಡೋಂಥ ಸ್ಥಿತಿಗೂ ಬಂದು ನಿಂತಿದೆ. ಆದ್ರೆ ಎಲ್ಲ ಒಂದ್ ಕಡೆಗೆ ನೋಡಿದ್ರೆ ವ್ಯಾಪಾರ ವಹಿವಾಟು ದೃಷ್ಟಿಯಲ್ಲಿ ರೈಟ್ಸ್ಗಳು ತಗೊಳ್ತಾ ಇಲ್ಲ. OTT ಕೂಡ ನೋಡ್ತಾ ಇಲ್ಲ. ಸೊ ಕಾರಣ ಏನಂತ ಹೇಳ್ಬೋದಾ? ಇದೇ OTT ನೀವು ತೆಗೆದು ನೋಡಿ ಎಷ್ಟು ರಾಂಗ್ ಸಿನಿಮಾಗಳು ತಗೊಂಡಿದ್ದಾರೆ. ಅದಕ್ಕಿದ್ದಂತ ಮೀಡಿಯೇಟರ್ಸ್ಗೆ ಯಾಮಾರಿಸಿದಾರೋ ಅಥವಾ ನಾವ್ ಯಾಮಾರಿದೀವೋ ಅವ್ರು ಯಾಮಾರಿಸಿದ್ರು ಗೊತ್ತಿಲ್ಲ. ಅದಕ್ಕೆ ಕನ್ನಡಕ್ಕಲ್ಲಿ ಬೆಲೆ ಇಲ್ಲ. ಚೆನ್ನಾಗಿ ಓಡಿದ ಸಿನಿಮಾನ ಅದೇ ಟೈಮಲ್ಲಿ ಯಾಕೆ ತಗೊಂಡಿಲ್ಲ OTT ಅವರು? ಅದೇ ಯಾಕೆ ರಾಂಗ್ ಸಿನಿಮಾಗಳು ತಗೊಂಡಿದ್ದೀರಾ? ಅಂದ್ರೆ ಇಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತವೆ ಅಂತನಾ, ಅಥವಾ ಅಲ್ಲ ಯಾರೋ ಈಗ ಸರ್ ಈಗ ಅದೇ ದಟ್ಸ್ ವಾಟ್ ಕರಪ್ಷನ್ ಅಂತ ನಾನು ಹೇಳ್ಬೋದು. ಇದೆಯಲ್ಲ ಸರ್, ಅದಕ್ಕೆ ಇವತ್ತು ನಾವು ಮಾತಾಡ್ತಾ ಇದೀವಿ. ಕರೆಕ್ಟ್, ಹೌದು. ನಾನು ಯಾವ ಕನ್ನಡ ಸಿನಿಮಾನ ಅಲ್ಗಳಿತಿಲ್ಲ. ಓಡಿರುವಂತ ಸಿನಿಮಾಗಳನ್ನ ಯಾಕೆ ಅವ್ನು ತಗೊಳಕ್ಕಾಗ್ಲಿಲ್ಲ ಇಲ್ಲಿ ಬಂದು ಬಂಡವಾಳ ಹೂಡ್ದು ಅಂತ ಅವನು. ಅದಕ್ಕೆ ಇವತ್ತು ನಮ್ಮನ್ನು ಹೋಗಿ ದೂರ ಇಟ್ಕೊಂಡು ಹೋಗಿದ್ದಾರೆ ಎಷ್ಟೋ ಕಡೆ, ಅಲ್ವಾ? ಬಹುಶಃ ಈ ಸಮಸ್ಯೆಗೆ ಇಡೀ ಕನ್ನಡ ಚಿತ್ರರಂಗ ಒಂದಾಗಿದ್ರೆ, ಅಥವಾ ಇಡೀ ಕನ್ನಡ ಕಲಾವಿದರು ಒಂದಾದ್ರೆ ಯಾಕೆ ಸಾಧ್ಯ? ಒಂದಾಗಕ್ಕಿಂತ ಹೆಚ್ಚಾಗಿ ನಾನು ಹೇಳ್ದಲ್ಲ ಸರ್, ಎಜುಕೇಟೆಡ್ಸ್ ಗಳು ತುಂಬಾ ಕಡಿಮೆ ಇದೀವಿ ನಾವಿಲ್ಲಿ. ಇವತ್ತು OTTಗೆ ಒಂದಷ್ಟು ಸಿನಿಮಾಗಳು ನೀವೇನ್ ತಗೊಂಡು ಅವತ್ತು ವ್ಯಾಪಾರ ಮಾಡಿದೀರಾ, ಅವತ್ ಯಾಕೆ ನೀವು ವ್ಯಾಲ್ಯೂಯಬಲ್ ಸಿನಿಮಾಗಳು ತಗೊಂಡಿಲ್ಲ? ಅದೇ ಪೀರಿಯಡ್ ಅಲ್ಲಿ ನೀವು ಯಾವ್ಯಾವ ಸಿನಿಮಾಗಳು ತಗೊಂಡಿದ್ರ ಅದೇ ಪೀರಿಯಡ್ ಅಲ್ಲಿ ಎಷ್ಟು ಒಳ್ಳೆ ಸಿನಿಮಾಗಳು ಬಂದಿದಾವೆ. ಅದನ್ನ ಯಾಕೆ ನೀವು ತಗೊಂಡಿಲ್ಲ? ಅವ್ರನ್ನ ಯಾಕೆ ಬಿಟ್ಬಿಟ್ರಿ? ನಿಮ್ಗೆ ಯಾವ್ದೋ ಬೇಕಾಗಿತ್ತು ತಗೊಂಡ್ ಜೋಡಿಸಿದ್ರಿ, ಕನ್ನಡಕ್ಕೆ ಇವತ್ತು ಬೆಲೆ ಇಲ್ಲ ಅಂತ ಬಿಟ್ಬಿಟ್ಟಿದ್ದೀರಾ ಅಲ್ಲಿ. ಅದಕ್ಕಿದ್ದಂತ ವ್ಯಾಪಾರಸ್ಥ ಯಾರು, ದಲ್ಲಾಳಿ ಯಾರು, ಮಾರ್ದವ್ನು ಯಾರು, ಮೂವರು ಕಾರಣಕರ್ತರಲ್ವಾ ಅಲ್ಲಿ? ನಿಜ, ಹೌದು. ಅವ್ರ ಮೂವರಿಂದ ಇವತ್ತು ಯಾವ ಪಾಪ ಒಳ್ಳೆ ಕನ್ನಡ ಸಿನಿಮಾ ಬರೀ ತಗೊಳ್ಳೋರೇ ಇಲ್ವಲ್ಲ. ನಾನು ಹೇಳಿದ್ದು ಈಗ ಖಾಸಗಿ ವಾಹಿನಿಗಳನ್ನ ನಿಯಂತ್ರಿಸಿದಕ್ಕೆ ಯಾರಿಂದ ಆಗಲ್ಲ. ಅದೇ ಖಾಸಗಿ ವಾಹಿನಿಗಳಿಗೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡೋ ತಾಕತ್ತು, ಪ್ರಶ್ನೆಗಳನ್ನು ಮಾಡುವಂತ ಧೈರ್ಯ ನಮ್ಮ ಕನ್ನಡ ಸ್ಟಾರ್ಗಳಿಗಿದೆ. ಹೌದು. ಆ ಸ್ಟಾರ್ಗಳು ಸರಿಯಾಗಿ ನಿಂತ್ರೆ ಯಾಕೆ ನಮ್ಮನ್ನ ಅವರು ಪರಿಗಣಿಸಲ್ಲ ಅಂತ. ಅದೇ ನಮ್ಮಲ್ಲಿ ಅದಾಗ್ಬೇಕು ಮುಂದೆ. ಮುಂದೆ ಆ ಬದಲಾವಣೆ ಆಗ್ಬೇಕು. ಈಗ ನಾನು ಹೇಳ್ತಿರೋದೇ ಸರ್, ಈಗ ನೀವು ಒಂದು OTT ಪ್ಲಾಟ್ಫಾರ್ಮ್ ಇಂದ ಬರ್ತೀರಾ ಅನ್ನೋದಾದ್ರೆ, ನೀವ್ ಯಾರನ್ನ ನೀವು ಹಿಡಿತೀರ ಗೊತ್ತಾ, ಅವನೇ ರಾಂಗ್ ಪರ್ಸನ್ ಆಗೋರೆ ನಿಮ್ಗೆ ರಾಂಗ್ ಪಿಕ್ಚರ್ ಸಿಗೋದು. ಎಲ್ಲಿ ನಿಮ್ಗೆಲ್ಲೋ ಒಂದ್ ಕಡೆ 7 ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ಬಂದು ಕೂತು ಅವ್ನು ರಾಂಗ್ ಪಿಕ್ಚರ್ ಕೊಟ್ಬಿಟ್ಟೆ ಹೋಗಿರ್ತಾನೆ. ನೀವು ಫೀಲ್ಡ್ ಗಿಳಿರಿ ಸ್ವಾಮಿ, ನೀವು ಫೀಲ್ಡ್ ಗಿಳಿದ್ ವರ್ಕ್ ಮಾಡಿ. ನಿಮ್ಗೆ ಫ್ಲೈಟ್ ಇಂದ ಬಂದು ಇಳಿದು ಕೂತು ಅಷ್ಟೇ ಟೈಮ್ ಇರುತ್ತೆ, ನೆಕ್ಸ್ಟ್ ಫ್ಲೈಟ್ಗೆ ಹೋಗೋಷ್ಟು ಅಷ್ಟರಲ್ಲಿ ವ್ಯಾಪಾರ ಮುಗಿದೋಗಿರುತ್ತೆ. ನೀವ್ಯಾಕೆ ಫೀಲ್ಡ್ ಗಿಳಿದ್ ನೋಡ್ಲಿಲ್ಲ? ಪರಭಾಷೆಯಲ್ಲಿ ಇರ್ತಕ್ಕಂಥ ನಟ ನಟಿಯರ ನಡುವಿನ ಅನ್ಯೂನ್ಯತೆ ನಮ್ಮ ಕನ್ನಡ ಚಿತ್ರರಂಗದ ನಟ ನಟಿಯರ ನಡುವೆ ಇದೆಯಾ? ಆ ಸಾಮರಸ್ಯ ಇದೆಯಾ? ಸರ್ ಇದೆ ಸರ್. ಸಾಮಾನ್ಯವಾಗಿ ಈಗ ಸರ್ ಎಲ್ಲಾ ಕ್ಷೇತ್ರದಲ್ಲೂ ಎಲ್ರಿಗೂ ಕಾಂಪಿಟೇಟರ್ಸ್ ಎನಿಮೀಸ್ ಇದ್ದೇ ಇರ್ತಾರೆ. ಕಾಮನ್. ಹಂಗೆ ಎಲ್ಲಾ ಕ್ಷೇತ್ರದಲ್ಲೂ ಇದೆ, ಎಲ್ಲ ಭಾಷೆಯಲ್ಲೂ ಇದೆ. ಅದ್ರಲ್ಲಿ ಒಂದಷ್ಟು ಜನ ಸರ್ವೈವರ್ಸ್ ಇದ್ದಾರೆ. ಸೊ ಅವ್ರು ಸರ್ವೈವ್ ಆಗ್ತಾ ಇದ್ದಾರೆ. ನಿಮ್ ತರದಲ್ಲ. ಎಸ್, ದುನಿಯಾ ವಿಜಯ್ ಅವರ ಈ ಸಿದ್ಧಾಂತಗಳು, ಆಮೇಲೆ ನಿಲುವುಗಳು ಒಂದ್ ಕಡೆ ಇಟ್ಕೊಂಡ್ರೆ, ಇನ್ನೊಂದು ಕಡೆಗೆ ಆಧ್ಯಾತ್ಮ. ಸೊ ಆಧ್ಯಾತ್ಮ ವಿಚಾರ ಅಂತ ಬಂದಾಗ ನೀವು ಯಾರು ಕಾಣಿಸ್ತಾ ಇರೋ ಜಾಗದಲ್ಲಿ ಹೋಗಿ ಎಲ್ಲೋ ಒಂದ್ ಸ್ವಲ್ಪ ಹೋಗಿ ರಿಲ್ಯಾಕ್ಸ್ ಆಗಿ ಬರ್ತಾ ಇದ್ರಿ. ಈಗ ಅದು ಎಲ್ಲಿ ಬಂದಿದೆ? ನಿರಂತರವಾಗಿದೆಯಾ? ನಿರಂತರವಾಗಿದೆ. ಅದರಿಂದ ಏನ್ ಕಂಡುಕೊಡ್ತೀರಿ ಅಂತ? ಸೈಲೆನ್ಸ್ ಅಲ್ಲಿ ಅರ್ಥಗಳು ಸಿಗ್ತಾ ಹೋಗುತ್ತೆ ಯಾವಾಗಲೂ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಅರ್ಥ ಸಿಕ್ಕಿದೆಯಾ? ಆಧ್ಯಾತ್ಮದಲ್ಲಿ ಸಿಕ್ಕಿದೆ.
ಇನ್ನು ಪ್ರಶ್ನೆಗಳಿವೆಯಾ ಅಂತ. ತುಂಬಾ ಇರ್ತಾವಲ್ಲ ಸರ್, ಮನುಷ್ಯ ಅಂದ್ಮೇಲೆ ಅವನು ಅದು ಯಾವಾಗ್ಲೂ ಹುಡುಕಾಟದಲ್ಲೇ ಇರಬೇಕು. ಆ ಹುಡುಕಾಟದಲ್ಲೇ ಇದ್ದೀನಿ ಇನ್ನು. ಸರ್, ಸಿನಿಮಾ ಲೈಫಲ್ಲಿ ನಾನು ತುಂಬ ಇಲ್ಲಿ ತಪ್ಪು ಮಾಡಿಬಿಟ್ಟೆ ಅನ್ನೋದು ಅನಿಸಿದರೆ ಯಾವ ತಪ್ಪು ಮಾಡಿರ್ಬೋದು ಸರ್? ತಪ್ಪೇನು ಮಾಡಿದ ಸರ್? ನಾನು ಕಷ್ಟಪಟ್ಟೆ ಬಂದೆ, ಕಷ್ಟಪಡ್ತಾ ಇದ್ದೀನಿ, ನಿಂತಿದ್ದೀನಿ, ಇನ್ನೂ ಕಷ್ಟಪಡ್ತೀನಿ, ಇಷ್ಟೇ ಗೊತ್ತಿರೋದು ನನಗೆ. ಸೊ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಾರೆ ಬಹಳಷ್ಟು ಜನ. ಅಲ್ಲ, 100% ಸರ್. ಈಗ ನಾನು ಹೇಳಿದ್ನಲ್ಲ ನಿಮ್ಗೆ ಆಗ್ಲೇನೆ, ಯಾವಾಗ್ಲೂ ಒಬ್ಬ ಸಾಧಕನಿಗೆ ಆಪಾದನೆ ಅವಮಾನ ಇಲ್ಲ ಅಂದ್ರೆ ಅವ್ನು ಬದುಕಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಅವನು ಒಡ್ಕೋತಾ ಹೋಗ್ತಾ ಇರಬೇಕು. ಕರೆಕ್ಟ್. ಇವತ್ತು ಪ್ರತಿಯೊಬ್ಬರಿಗೂ ಒಂದು ಅನುಮಾನ ಬರುತ್ತೆ. ಅನುಮಾನ ಬರೋದು ಎಲ್ರಿಗೂ, ಅದು ಸರ್ವೇ ಸಾಮಾನ್ಯ. ಆ ಅನುಮಾನದ ಹಿಂದೆ ಮುಂದೆ ಏನಾಗಿರ್ಬೋದು, ಈ ಕಡೆ ಏನಾಗಿದೆ, ಈ ಕಡೆ ಏನಾಗಿದೆ, ಎರಡು ಕಡೆ ತಿಳ್ಕೊಂಡು ನಾವು ಮಧ್ಯದಲ್ಲಿ ಯೋಚನೆ ಮಾಡಿ ಯಾವುದು ಸರಿ ಅಂತ ಯಾರಿಗೂ ಟೈಮ್ ಇಲ್ಲ ಅದನ್ನ ಹೇಳೋದಕ್ಕೆ. ಹೌದು. ನನಗೇನೋ ನೋಡಿದೆ ಅನ್ನಿಸ್ತು, ಕಮೆಂಟ್ ಮಾಡಿದೆ, ಅಥವಾ ನಾನು ಅಷ್ಟೇ ಕಮೆಂಟ್ಗಿಂತ ಮಾತಾಡ್ಬಿಟ್ಟೆ. ಅದೆಲ್ಲವೂ ಕೆಲವು ಸರಿ ದುಡುಕತನ ಕೂಡ ಆಗಿರತ್ತೆ. ಸೊ ಹಂಗಾಗಿ ಅದು ಯಾವ್ದನ್ನು ನಾನು ಕರೆಕ್ಟ್ ಆಗಿದ್ದೀರಾ ನನಗೆ ಅಲ್ಲ. ತಪ್ಪುಗಳು ಸಹಜ, ಮನುಷ್ಯ ಆದ್ಮೇಲೆ ತಪ್ಪುಗಳು, ಎಡವುದು, ಬೀಳೋದು, ಗಾಯ ಮಾಡ್ಕೊಳ್ಳೋದು ಲೈಫಲ್ಲಿ ಆಗಿದೆ. ಅದು ಅಷ್ಟೇ. ಸೊ ಮುಂದೆ ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸರ್ ಇಲ್ಲ, ಈಗ ಏನಾಗುತ್ತೆ, ಎಲ್ಲರೂ ಅವ್ರವ್ರ ಬದುಕಲ್ಲಿ ಅವ್ರ ನೆಟ್ಟಿಗೆ ಇರ್ತಾರೆ. ಕರೆಕ್ಟ್. ಯಾರು ತಪ್ಪು ಮಾಡಿಲ್ಲ, ಯಾರು ನೆಟ್ಟಿಗಿದ್ದೀರಾ? ಸರಿ, ನಾನು ನೆಟ್ಟಿಗೆ ಇದ್ದೀನಿ ಅಂತಾನೆ ಎಲ್ರು ಹೇಳೋದು ಅಲ್ವಾ? ಹಂಗಾರೆ ಯಾವ್ದೋ ಇನ್ನೂ ಸೊಟ್ಟಗಾಗಿರ್ಬೇಕು ಅಷ್ಟೇನೆ. ನಾನು ನೆಟ್ಟಿಗೆ ಹೋಗ್ತಾ ಇರ್ತೀನಿ, ಹಂಗೆ ಎಲ್ಲರೂ ನಮ್ಮ ಪಾಡೋದು ನೆಟ್ಟಿಗೆ ಹೋಗ್ತಾ ಇರ್ತೀನಿ. ಬಹುಶಃ ನೆಟ್ಟಿಗೆ ಹೋಗ್ತಾ ಇರ್ತೀರಿ, ಕಾಲ ಎಳಿಯರೇ ಬಹಳ ಜನ. ಅದು 100% ಇದ್ದೇ ಇರುತ್ತೆ ಸರ್, ಅದು ಇದ್ದೇ ಇರುತ್ತೆ. ನಿಮ್ ಕಾಲ ಎಳಿಯೋರಲ್ಲ, ಮೋಸ್ಟ್ಲಿ ಇಟ್ಕೊಂಡು ಇದ್ಬಿಟ್ಟಿದಾರ ಅಂತ. ಅದು ಕಾಮನ್, ಅದು ಯಾರನ್ನೂ ಬಿಟ್ಟಿಲ್ಲ. ನೀವು ಯಾರನ್ನ ಬಿಟ್ಟಿದ್ದೀರಾ ನನ್ಗೆ ಹೇಳಿ? ಇಂಥವ್ರನ್ನ ಬಿಟ್ಟಿಲ್ಲ ಸರ್. ಕಾಲ ಎಳಿದಿರಾ ಅಂತ ನಂಗೆ ತೋರಿಸಿ ನೋಡೋಣ. ಈ ಕಾಲನೇ ಕಾಲ ಎಳಿತದೆ ಇಲ್ಲ. ಅಷ್ಟೇನೆ, ಇದೇ ವಾಸ್ತವ. ಇದೇ ವಾಸ್ತವ. ಎಲ್ರಿಗೂ, ನಿಮ್ಗೂ ಕಾಲ ಎಳಿತಾರೆ, ನನಗೂ ಕಾಲ ಎಳಿತಾರೆ, ಇನ್ನೊಬ್ರಿಗೂ ಕಾಲ ಎಳಿತಾರೆ. ಈಗ ನಮ್ಗೆ ಸಿನಿಮಾಲಿದೀವಿ, ಮಾಧ್ಯಮ ಹತ್ರವಾಗಿರ್ತೀವಿ ಅಂತೇಳಿ ಅದು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ಕರೆಕ್ಟ್. ಸರ್ವೇ ಸಾಮಾನ್ಯ ಒಂದು ಆಫೀಸ್ನಲ್ಲೂ ಕೂಡ ನಡೀತಾ ಇರ್ತದೆ. ಎಲ್ಲಾ ಸ್ಟಾಫ್ಗಳ ಮಧ್ಯೆ ಒಬ್ಬೊಬ್ರಿಗೊಬ್ಬರು ಕಾಲ ಎಳಿತಾನೆ ಇದ್ದಾರೆ. ಒಂದು ಮನೆ ಅಂತ ತಗೊಂಡ್ರೆ 4 ಮಕ್ಕಳಿದ್ದು ಒಂದು ತಾಯಿ ತಂದೆ ಇದ್ರೆ ಆ ಮಕ್ಕಳೇ ಕಾಲ ಎಳಿತಾ ಇರ್ತಾರೆ. ಕರೆಕ್ಟ್ ಅಲ್ವರಾ? ಸೊ ಹಂಗಾಗಿ ಎಲ್ಲಿಲ್ಲ, ಅದು ಎಲ್ಲಾ ಕಡೆ ಇದೆ. ನಮ್ ಕೆಲಸ ಏನು, ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಎಸ್. ಲ್ಯಾಂಡ್ ಲಾರ್ಡ್ ಫ್ಯಾನ್ಸಿಗೆ ಎಷ್ಟು ಹತ್ತಿರ ಆಗಂತ ಸಬ್ಜೆಕ್ಟ್. ಯಾಕಂದ್ರೆ ಫ್ಯಾನ್ಸ್ ನಿಮ್ಮನ್ನ ನಿರೀಕ್ಷೆ ಮಾಡೋದು ಒಂದು ತುಂಬಾ ಮಾಸು, ಭೀಮ, ಸಲಗ ಈ ರೀತಿಯನ್ನ ನೋಡಿದಂತ ನಿಮ್ಮ ಫ್ಯಾನ್ಸು ಲ್ಯಾಂಡ್ ನಲ್ಲಿ ಅವ್ರಿಗೆ ಏನ್ ಇಷ್ಟ ಆಗ್ಬೋದು? ಕತೆ ಇಷ್ಟ ಆಗತ್ತೆ, ಪಾತ್ರಗಳು ಇಷ್ಟ ಆಗತ್ತೆ. ನನ್ನ ಪಾತ್ರ ತುಂಬಾ ಇಷ್ಟ ಆಗತ್ತೆ. ಬೇರೆ ಎದೆ ಜಾನರ್ ಸಿನಿಮಾ. ಹೌದೌದು, ನನ್ನ ಪಾತ್ರ ತುಂಬಾ ಇಷ್ಟ ಆಗತ್ತೆ. ಅವರ ಮನೆಯಲ್ಲಿ ಅವರ ತಂದೆ, ಅವ್ರ ತಾತ, ಅವ್ರ ಮುತ್ತಾತ ಎಲ್ಲರೂ ನೆನಪಾಗ್ಬಿಡ್ತಾರೆ ಸರ್. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.